ಆತ್ಮೀಯ ವಿದ್ಯಾರ್ಥಿಗಳೇ, ಎರಡನೇ ಸೆಮಿಸ್ಟರ್ನ ED9 ಸಮಕಾಲೀನ ಭಾರತದ ಶಿಕ್ಷಣದಲ್ಲಿ ಅದರಲ್ಲಿ ಘಟಕ 1 ಭಾರತದ ಶಿಕ್ಷಣ ಅರ್ಥ ಮತ್ತು ಇತಿಹಾಸದಲ್ಲಿ ನಾವು ಈಗ ಆಲ್ರೆಡಿ 1.1, 1.2, 1.3 ಅನ್ನು ನೋಡಿದ್ದೀವಿ. 1.4ರಲ್ಲಿ ಸಹಿತ ರಾಧಾಕೃಷ್ಣರ ಆಯೋಗ, ಮೊದಲಿಯರ ಆಯೋಗ, ಕೊಠಾರಿ ಆಯೋಗನೂ ಸಹಿತ ನೋಡಿದ್ದೀವಿ. ಅದರಲ್ಲಿ ಕೊನೆಯದು ಲಾಸ್ಟ್ ಬಟ್ ದ ಲೀಸ್ಟ್ ಅಂತ ಕರಿತೀವಿ, ರಾಷ್ಟ್ರೀಯ ಶಿಕ್ಷಣ ನೀತಿ, ನ್ಯೂ ಎಜುಕೇಷನ್ ಪಾಲಿಸಿ ಅಂತ ಕರಿತೀವಿ. ಓಕೆ, 1986 ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಜಾರಿಗೆ ಬಂದಿದ್ದು ಯಾವಾಗ? 1986ರಲ್ಲಿ. ಭಾರತ ಸರ್ಕಾರ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಮೂಲಾಗ್ರವಾದ ಪರಿವರ್ತನೆ ಮಾಡಲು ಮತ್ತು ಅದನ್ನು ಅಭಿವೃದ್ಧಿಪಡಿಸಲು ಶೈಕ್ಷಣಿಕ ಸೌಲಭ್ಯಗಳನ್ನು ಎಲ್ಲ ಮಕ್ಕಳಿಗೂ ಮುಕ್ತ ರೀತಿ ಹಾಗೂ ಕಡ್ಡಾಯವಾಗಿ ದೊರೆಯುವಂತೆ ಸಾಮಾಜಿಕ ಆರ್ಥಿಕತೆಯಲ್ಲಿ ಬದಲಾವಣೆಯನ್ನು ಉಂಟು ಮಾಡಲು ಅಂದಿನ ಪ್ರಧಾನಮಂತ್ರಿಗಳಾದ ಶ್ರೀ ರಾಜೀವ್ ಗಾಂಧಿಯವರು ಏನು ಮಾಡ್ತಾರೆ, ಗಾಂಧಿಯವರು ಶಿಕ್ಷಣ ಮಂತ್ರಿಗಳ ಹಾಗೂ ಅನೇಕ ಶಿಕ್ಷಣ ತಜ್ಞರ ಅಭಿಪ್ರಾಯವನ್ನು ಒಳಗೊಂಡಂತೆ ಒಂದು ಸಮಿತಿಯನ್ನು ಆಧುನಿಕ ಯುಗಕ್ಕೆ ಹೋಲುವ ರೀತಿಯಲ್ಲಿ ಶೈಕ್ಷಣಿಕ ರೀತಿಗಳನ್ನು ರೂಪಿಸಬೇಕೆಂದು ಅವ್ರು ಏನು ಮಾಡ್ತಾರೆ, ಕೇಳಿಕೊಳ್ತಾರೆ. ಇದಕ್ಕನುಸಾರವಾಗಿ 1986 ಮೇ ತಿಂಗಳಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಸಂಸತ್ತಿನಲ್ಲಿ ಅದನ್ನು ಜಾರಿಗೊಳಿಸಲಾಗುತ್ತೆ. 4ನೇ ಹಂತದಲ್ಲಿ ರಾಷ್ಟ್ರೀಯ ಕಾರ್ಯಾಚರಣೆಗಳನ್ನು ಸಹಿತ ಅದು ಏನಾಗುತ್ತೆ, 4 ಹಂತಗಳಲ್ಲಿ ರಾಷ್ಟ್ರೀಯ ಕಾರ್ಯಾಚರಣೆಗಳನ್ನು ನಡೆಸಲಾಗುತ್ತದೆ ಅನ್ನೋದನ್ನು ಈ ರಾಷ್ಟ್ರೀಯ ಶಿಕ್ಷಣದ ಮೂಲಕ ನಾವೇನು ಮಾಡ್ತೀವಿ, ತಿಳಿದುಕೊಳ್ತೀವಿ. ಯಾವ್ಯಾವ ಕಾರ್ಯಗಳನ್ನು ನೋಡೋದಾದ್ರೆ, ಮೊದಲನೇದಾಗಿ ಪೀಠಿಕೆ ಅಂತ ಕರಿತೀವಿ, ಎರಡನೇದಾಗಿ ಶಿಕ್ಷಣದ ಸಾರ ಮತ್ತು ಪಾತ್ರ ಅಂತ ಕರಿತೀವಿ, ಮೂರನೇದಾಗಿ ರಾಷ್ಟ್ರೀಯ ಶಿಕ್ಷಣ ಪದ್ಧತಿ ಅಥವಾ ವ್ಯವಸ್ಥೆ ಅಂತ ಕರಿತೀವಿ, ನಾಲ್ಕನೇದಾಗಿ ಸಮಾನತೆಗಾಗಿ ಶಿಕ್ಷಣ, ಶೈಕ್ಷಣಿಕ ಅವಕಾಶಗಳ ಸಾಮಾಜೀಕರಣ ಅಂತ ಕರಿತೀವಿ. ಈ ಎಲ್ಲ 4 ಹಂತಗಳನ್ನು ರಾಷ್ಟ್ರೀಯ ಶಿಕ್ಷಣ ನೀತಿ 1986 ಮೇ ತಿಂಗಳಲ್ಲಿ ದೇಶದ ಘನವೆತ್ತ ಸಂಸತ್ತಿನಲ್ಲಿ ಅದನ್ನು ಜಾರಿಗೊಳಿಸಲಾಯಿತು ಅನ್ನೋದನ್ನು ನಾವು ತಿಳ್ಕೊಳ್ತೀವಿ. ಎಷ್ಟರಲ್ಲಿ? 1986ರಲ್ಲಿ. ಮೊದಲನೇದಾಗಿ ಅದರ ಪೀಠಿಕೆ, ಇಂಟ್ರಡಕ್ಷನ್ ನೋಡೋದಾದ್ರೆ, 1986ರಲ್ಲಿ ಶೈಕ್ಷಣಿಕ ನೀತಿಯು ಶಿಕ್ಷಣದಲ್ಲಿ ಉತ್ತಮ ಪರಿವರ್ತನೆ ಉಂಟು ಮಾಡುವ ಸಲುವಾಗಿ ವಿಜ್ಞಾನ ಮತ್ತು ತಾಂತ್ರಿಕತೆಗೆ ಹೆಚ್ಚಿನ ಒತ್ತು ನೀಡಿ ಜನರಲ್ಲಿ ಒಂದು ರೀತಿಯ ನೈತಿಕ ಮೌಲ್ಯಗಳನ್ನು ಬೆಳೆಸುವ ಸಲುವಾಗಿ, ಜೊತೆಗೆ ಶಿಕ್ಷಣದಲ್ಲಿ ಹಲವಾರು ಗುಣಮಟ್ಟ ಸುಧಾರಣೆ ತರುವ ಸಲುವಾಗಿ, ಎಲ್ಲ ಮಕ್ಕಳಿಗೂ ಉತ್ತಮ ಶಿಕ್ಷಣ ದೊರೆಯುವಂಥ ಮಾರ್ಪಾಟು ಮಾಡುವ ಸಲುವಾಗಿಯೂ ಸಹಿತ ಈ 1986ರ ಶಿಕ್ಷಣ ನೀತಿ ಏನು ಮಾಡ್ತು, ಒಂದು ವ್ಯವಸ್ಥಿತವಾದ ಮೈಲುಗಲ್ಲುಗಳಲ್ಲಿ ಒಂದಾಯಿತು ಅನ್ನೋದನ್ನು ನಾವು ನೆನಪಿಟ್ಟುಕೊಳ್ಬೇಕು. ಮೊದಲನೇದಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿ ಅಳವಡಿಸಿಕೊಂಡ ನಂತರ ಶೈಕ್ಷಣಿಕ ಸೌಲಭ್ಯಗಳಲ್ಲಿ ಗಮನಾರ್ಹವಾದ ಬದಲಾವಣೆ, ಅದು ಎಲ್ಲಿ? ಗ್ರಾಮೀಣ ವಸತಿ ಸೌಲಭ್ಯಗಳಲ್ಲಿ ಒದಗಿಸಲಾಯಿತು ಅನ್ನೋದನ್ನು ನೋಡ್ತೀವಿ. ಏನಕ್ಕೆಂದರೆ ಭಾರತ ಹಳ್ಳಿಗಳಿಂದ ಕೂಡಿದ ದೇಶ ಅನ್ನೋದು ನಮಗೆ ಗೊತ್ತಿರುವ ಸಂಗತಿ. ಎರಡನೇದಾಗಿ ಏಕರೀತಿ ಶಿಕ್ಷಣವನ್ನು ಅಂಗೀಕರಿಸುವುದು. ಬಹುತೇಕ ರಾಜ್ಯಗಳಲ್ಲಿ 10+2+3+ ಈ ವ್ಯವಸ್ಥೆ ಅಳವಡಿಸಿಕೊಳ್ಳುವುದರಿಂದ ಮಹತ್ತರವಾದ ಬದಲಾವಣೆಯಾಯಿತು ಅನ್ನೋದನ್ನು ನೋಡ್ತೀವಿ. ಮೂರನೇದಾಗಿ ವಿದ್ಯಾರ್ಥಿನಿಯರಲ್ಲಿ ಏಕರೀತಿಯ ಪಠ್ಯ ವಿಷಯವನ್ನು ರೂಪಿಸುವುದರಿಂದ, ಗಣಿತ ಹಾಗೂ ವಿಜ್ಞಾನ ವಿಷಯಗಳನ್ನು ಕಡ್ಡಾಯಗೊಳಿಸುವುದರಿಂದ ಉತ್ತಮ ಮಟ್ಟದ ಶಿಕ್ಷಣ ದೊರೆಯಿತು ಅನ್ನೋದನ್ನು ನೋಡ್ತೀವಿ. ಅಷ್ಟೇ ಅಲ್ಲದೆ ಜನಸಂಖ್ಯೆ ಪ್ರಮಾಣ ಕಡಿಮೆ ಮಾಡಲು ಸಾಕ್ಷರತೆಯನ್ನು ಹೆಚ್ಚಿಸುವುದು, ಮಹಿಳೆಯರಿಗೆ ಸುಶಿಕ್ಷಿತರನ್ನಾಗಿ ಮಾಡುವುದು ಪ್ರಮುಖವಾದ ಗಮನಾರ್ಹವಾದ ವಿಷಯವಾಯಿತು ಅನ್ನೋದನ್ನು ನೋಡ್ತೀವಿ. ಜೊತೆಗೆ ಈ ನಿರ್ದಿಷ್ಟವಾದ ಜವಾಬ್ದಾರಿಯನ್ನು ಸೂಚಿಸದೆ ಹೋಗಿದ್ದಲ್ಲಿ ಮೇಲಿಂದ ಮೇಲೆ ಅವೇನಾಗ್ತವು, ಸೂತ್ರಗಳನ್ನು ಕಾರ್ಯರೂಪಕ್ಕೆ ತರಲು ಆಗ್ತಿರಲಿಲ್ಲ ಅನ್ನೋದನ್ನು ನೋಡ್ತೀವಿ ನಾವು. ಇವು ಈ ನಮ್ಮ ದೇಶದ ಎಲ್ಲ ಶಿಕ್ಷಣ ವ್ಯವಸ್ಥೆಯ ಮೇಲೆ ಒಂದು ರೀತಿ ಏನಾಗುತ್ತಾ, ಅವುಗಳ ಅವಶ್ಯಕತೆಗೆ ಅನುಗುಣವಾಗಿ ಪೂರೈಕೆ, ಸಾಮಾನ್ಯ ವಿಸ್ತರಣೆ, ವೇಗಕ್ಕನುಸಾರವಾಗಿ ಈ ಶಿಕ್ಷಣ ವ್ಯವಸ್ಥೆ ಕಾರ್ಯನಿರ್ವಹಣೆ ಮಾಡಿತು ಅಂದರೂ ಅದು ತಪ್ಪಾಗಲಾರದು ಅನ್ನೋದನ್ನು ನೋಡುತ್ತೀವಿ. ಇದು ಪೀಠಿಕೆಯಲ್ಲಿ ಕಂಡುಬರುವಂಥ ಪ್ರಮುಖ
ವಿಷಯಗಳು ಅದು ಯಾವುದು ರಾಷ್ಟ್ರೀಯ ಶಿಕ್ಷಣ ನೀತಿ 1986ರಲ್ಲಿ. ಎರಡನೇದಾಗಿ ಶಿಕ್ಷಣದ ಸಾರ ಮತ್ತು ಪಾತ್ರ ಅಂತ ನಾವು ಕರಿತೀವಿ. ಸೆನ್ಸ್ ಆ್ಯಂಡ್ ರೂಲ್ ಆಫ್ ಎಜುಕೇಷನ್ ಅಂತ ಕರಿತೀವಿ. ಅದರಲ್ಲಿ ಮೊದಲನೇದಾಗಿ ನಮ್ಮ ರಾಷ್ಟ್ರೀಯ ನೀತಿ ಏನೈತೆ ಅಂದ್ರೆ ಶಿಕ್ಷಣವು ಎಲ್ಲರ ಹಕ್ಕಾಗಿದ್ದು ಇದು ಪ್ರತಿಯೊಬ್ಬರ ಅವಶ್ಯಕವಾಗಿರ್ತದೆ ಅನ್ನೋದನ್ನು ಹೇಳ್ತೈತಿ. ಎರಡನೇದಾಗಿ ಶಿಕ್ಷಣವು ಒಂದು ಮಹತ್ವರವಾದ ಪಾತ್ರ ಅನ್ನೋದನ್ನು ಹೇಳ್ತೈತಿ. ಮೂರನೇದಾಗಿ ಈ ಶಿಕ್ಷಣವು ಸಮಾಜದ ಜಾತೀಯತೆ ಪ್ರಜಾಪ್ರಭುತ್ವಂತದ ಗುರಿಗಳನ್ನು ತಲುಪಲು ಸಹಾಯಕವಾಗುತ್ತೆ ಅನ್ನೋದನ್ನು ಹೇಳ್ತೈತಿ. ನಾಲ್ಕನೇದಾಗಿ ಭೌತಿಕ ಆಧ್ಯಾತ್ಮಿಕ ಸರ್ವತೋಮುಖ ಬೆಳವಣಿಗೆಗೆ ಶಿಕ್ಷಣ ಅವಶ್ಯಕವಾಗಿದೆ ಅನ್ನೋದನ್ನು ಹೇಳುತ್ತೆ. ಐದನೇದಾಗಿ ಪ್ರತಿಯೊಬ್ಬರಲ್ಲಿ ವೈಜ್ಞಾನಿಕ ದೃಷ್ಟಿಕೋನ ಬೆಳೆಸಿ ಸ್ವತಂತ್ರ ವಿಚಾರ ಶಕ್ತಿ ಉತ್ತಮ ಮನೋಭಾವಗಳನ್ನು ಬೆಳೆಸಲು ಈ ಶಿಕ್ಷಣ ವ್ಯವಸ್ಥೆ ಪ್ರಮುಖವಾದ ಪಾತ್ರ ವಹಿಸಿತು ಅನ್ನೋದನ್ನು ನೋಡ್ತೀವಿ. ಜೊತೆಗೆ ಈ ಮಾನವನ ಶಕ್ತಿ ಅಭಿವೃದ್ಧಿಗೊಳಿಸಿತು, ಸಂಶೋಧನೆ ಕೈಗೊಳ್ಳುವಂತೆ ಮಾಡಿತು, ವರ್ತಮಾನ ಮತ್ತು ಭವಿಷ್ಯತ್ತಿನಲ್ಲಿ ಉತ್ತಮ ಬದಲಾವಣೆಗಳನ್ನು ತರುವುದೇ ಶಿಕ್ಷಣದ ಮುಖ್ಯ ಉದ್ದೇಶ ಅನ್ನೋದನ್ನು ಈ ರಾಷ್ಟ್ರೀಯ ಶಿಕ್ಷಣ ನೀತಿ 1986ರಲ್ಲಿ ಪ್ರಮುಖವಾಗಿ ಒತ್ತಿ ಹೇಳಲಾಯಿತು ಅನ್ನೋದನ್ನು ನೋಡ್ತೀವಿ. ಇನ್ನು ಮೂರನೇದಾಗಿ ನೋಡೋದಾದ್ರೆ ರಾಷ್ಟ್ರೀಯ ಶಿಕ್ಷಣ ಪದ್ಧತಿ ಅಥವಾ ವ್ಯವಸ್ಥೆ ಅಂತ ನಾವು ಕರಿತೀವಿ. ನ್ಯಾಷನಲ್ ಸಿಸ್ಟಮ್ ಆಫ್ ಎಜುಕೇಷನ್ ಅಂತ ಕರಿತೀವಿ. ಅದರಲ್ಲಿ ಬರುವಂಥದ್ದು ಮೊದಲನೇದಾಗಿ ಸಾಮಾನ್ಯ ಶಾಲೆಗಳ ಮೂಲಕ ಮೂಲಭೂತ ಶಿಕ್ಷಣವನ್ನು ಒದಗಿಸುವುದು. ಸಾಮಾನ್ಯ ಶಾಲೆಗಳು ಅಲ್ಲಿ ಮೂಲಭೂತ ಶಿಕ್ಷಣವನ್ನು ಒದಗಿಸುವುದು ಕಡ್ಡಾಯ ವಿದ್ಯಾರ್ಥಿಗಳಿಗೆ ಮತ್ತು ಉಚಿತವಾಗಿ ಶಿಕ್ಷಣವನ್ನು ನೀಡುವುದು. ಎರಡನೇದಾಗಿ ಸಂಶೋಧನೆ ಮತ್ತು ಯೋಜನೆಗಳಿಗೆ ವಿಶೇಷ ರೂಪವನ್ನು ಹಮ್ಮಿಕೊಂಡು ನಾವೀನ್ಯತೆಯನ್ನು ಸಾಧಿಸುವ ಪ್ರಯತ್ನವನ್ನು ಮಾಡುವುದು. ಮೂರನೇದು ತಾಂತ್ರಿಕ ಶಿಕ್ಷಣ ಮತ್ತು ಉನ್ನತ ಶಿಕ್ಷಣ ರಂಗದಲ್ಲಿ ಪ್ರತಿಭೆಗೆ ಆಧಾರದ ಮೇಲೆ ಶಿಕ್ಷಣ ಪಡೆಯಲು ಅವಕಾಶವನ್ನು ನೀಡುವುದು. ವಿಶ್ವವಿದ್ಯಾಲಯ ಹಾಗೂ ಉನ್ನತ ಶಿಕ್ಷಣ ಸಂಸ್ಥೆಗಳ ಸಾರ್ವತ್ರಿಕ ಸ್ವರೂಪಕ್ಕೆ ಹೆಚ್ಚು ಮಹತ್ವವನ್ನು ನೀಡುವುದು ನಾಲ್ಕನೇದಾಗಿತ್ತು. ಐದನೇದು ವಿದ್ಯಾರ್ಥಿಯು ಕಲಿಬೇಕಾದ ಕನಿಷ್ಠ ಅಂಶಗಳನ್ನು ಶಿಕ್ಷಣದ ಪ್ರತಿ ಹಂತದಲ್ಲಿಯೂ ನಿಗದಿಪಡಿಸುವುದು. ಅಷ್ಟೇ ಅಲ್ಲದೇ ಸಮಾನತೆ ಅಂಶಗಳನ್ನು ಬೆಳೆಸಲು ಎಲ್ಲರಿಗೂ ಸಮಾನ ಅವಕಾಶವನ್ನು ಕಲ್ಪಿಸಬೇಕು ಅನ್ನೋದನ್ನು 6ನೇ ಅಂಶವಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿ 1986 ಹೇಳುತ್ತೆ. ಜೊತೆಗೆ ರಾಷ್ಟ್ರೀಯ ಶಿಕ್ಷಣ ವ್ಯವಸ್ಥೆಯ ದೃಷ್ಟಿಯಲ್ಲಿ ಇಡೀ ರಾಷ್ಟ್ರಾದ್ಯಂತ ಸಮಾನ ರೂಪದ ಶಿಕ್ಷಣವಿರಬೇಕು. ಯಾವುದು 10+2+3+, 10+3+2+. ವಿನ್ಯಾಸ ರಾಷ್ಟ್ರದ ಎಲ್ಲ ಭಾಗಗಳಲ್ಲೂ ಒಪ್ಪಿಕೊಳ್ಳಲಾಯಿತು ಅನ್ನೋದನ್ನು ಹೇಳ್ತೀವಿ. ಜೊತೆಗೆ ಸಂವಿಧಾನ ತಿದ್ದುಪಡಿಯಾದಂತೆ ಶಿಕ್ಷಣವನ್ನು ಸಮವರ್ತಿ ಪಟ್ಟಿಯಲ್ಲಿ ಸೇರಿಸಲಾಯಿತು ಅಂತ ಹೇಳ್ತೀವಿ. ಅಂದರೆ ಅದು ಕೇಂದ್ರಕ್ಕೂ ಮತ್ತು ರಾಜ್ಯಕ್ಕೂ ಎರಡರ ಮಧ್ಯದಲ್ಲಿ ಇದು ಏನು ಮಾಡುತ್ತೆ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನು ನೋಡ್ತೀವಿ. ಶಿಕ್ಷಣ ರಂಗದಲ್ಲಿ ನೂತನ ಹೊಣೆಗಾರಿಕೆ ಅಗತ್ಯತೆಯನ್ನು ಒತ್ತಿ ಹೇಳಲಾಯಿತು ಅನ್ನೋದನ್ನು ಹೇಳ್ತೀವಿ. ಅಷ್ಟೇ ಅಲ್ಲದೇ ಈ ರಾಷ್ಟ್ರೀಯ ಶಿಕ್ಷಣ ವ್ಯವಸ್ಥೆಗೆ ಒಂದು ಹೊಸ ರೂಪ ನೀಡುವ ಮಹತ್ವವನ್ನು ಈ ರಾಷ್ಟ್ರೀಯ ಶಿಕ್ಷಣ ನೀತಿ ಏನು ಮಾಡ್ತೈತೆ ಅಂದ್ರೆ ಸಂಶೋಧನಾ ಮಂಡಳಿ ಇವುಗಳನ್ನು ಬಲಪಡಿಸುವುದರ ಜೊತೆಗೆ ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿ ಸಮಗ್ರ ಯೋಜನೆಯನ್ನು ರೂಪಿಸಿ ಅದನ್ನು ಕ್ರಿಯಾತ್ಮಕ ಸಂಬಂಧದಲ್ಲಿ ಸಂಶೋಧನಾ ಕಾರ್ಯಕ್ರಮಗಳನ್ನು ಬಲಪಡಿಸುವಲ್ಲಿ ಉತ್ತಮ ಕಾರ್ಯವಾಗಿ ಮಾಡಿತು ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಈ ರೀತಿಯಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿ 1986ರ 4 ಹಂತಗಳಲ್ಲಿ ಈ 3ನೇ ಹಂತವನ್ನು ನಾವು ತಿಳಿದುಕೊಳ್ತೀವಿ. ಅದೇ ರೀತಿಯಾಗಿ ಕೊನೆಯ ಹಂತ ಯಾವುದು ಅಥವಾ ಕಾರ್ಯಾಚರಣೆ ಅಂತ ನಾವು ಕರಿತೀವಿ. 4ನೇದಾಗಿ ಸಮಾನತೆಗಾಗಿ ಶಿಕ್ಷಣ, ಎಜುಕೇಷನ್ ಫಾರ್ ಇಕ್ವಿಟಿ ಅಂತ ಕರಿತೀವಿ. ಸಮಾಜದಲ್ಲಿ ಯಾರು ಮೇಲು ಕೀಳು ಬಡವ ಶ್ರೀಮಂತ ಎಂಬ ಮುಂತಾದ ಭಾವನೆಗಳನ್ನು ತೊರೆದು ಎಲ್ಲರೂ ಒಂದೇ ಎಂಬುವ ಭಾವನೆಯಿಂದ ಸಾರ್ವತ್ರಿಕ ಶಿಕ್ಷಣ ನೀಡುವುದು. ಸಮಾನತೆಯಿಂದ ಅಥವಾ ಸಮಾಜದಿಂದ ವಂಚಿತರಾದ ಜನರಿಗೂ ಸಹಿತ ಸಮಾನ ಅವಕಾಶವನ್ನು ಕಲ್ಪಿಸುವುದು ಈ ರಾಷ್ಟ್ರೀಯ ಶಿಕ್ಷಣ ನೀತಿ 1986ರ ಪ್ರಮುಖ ಧೋರಣೆಯಾಗಿತ್ತು ಅಥವಾ ಉದ್ದೇಶವಾಗಿತ್ತು ಅನ್ನೋದನ್ನು ನೋಡ್ತೀವಿ. ಅದರಲ್ಲಿಯೂ ಸಹಿತ ಮಹಿಳಾ ಸಮಾನತೆ ಶಿಕ್ಷಣ, ಎಜುಕೇಷನ್ ಫಾರ್ ವುಮೆನ್ಸ್ ಈಕ್ವಾಲಿಟಿ ಅಂತ ನಾವು ಕರಿತೀವಿ. ಅಂದರೆ ಮಹಿಳೆಯರ ಕುರಿತ ಅಧ್ಯಯನವನ್ನು ವಿವಿಧ ಕಲಿಕಾ ವಿಷಯಗಳನ್ನು ಅಳವಡಿಸುವುದರ ಜೊತೆಗೆ ಮಹಿಳೆಯರ ಅಭಿವೃದ್ಧಿಯ ಬಗ್ಗೆ ಕ್ರಿಯಾತ್ಮಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಜೊತೆಗೆ ಶಿಕ್ಷಣ ವ್ಯವಸ್ಥೆಯನ್ನು ಪ್ರೋತ್ಸಾಹಿಸುವುದು.
ಅಷ್ಟೇ ಅಲ್ಲದೇ ಪರಿಶಿಷ್ಟ ಜಾತಿಯವರಿಗೂ ಸಹಿತ ಶಿಕ್ಷಣ, ಪರಿಶಿಷ್ಟ ಜಾತಿಯವರು ಪರಿಶಿಷ್ಟೇತರ ಜಾತಿಯವರೊಂದಿಗೆ ಎಲ್ಲ ಹಂತದಲ್ಲೂ ಅಥವಾ ಎಲ್ಲ ಕ್ಷೇತ್ರದಲ್ಲೂ ಸಮಾನತೆ ಸಾಧಿಸುವ ಸಲುವಾಗಿ ಅವರಿಗೂ ಸಹಿತ ಉನ್ನತವಾದ ಶಿಕ್ಷಣ ವ್ಯವಸ್ಥೆ ಅಥವಾ ಸೌಲಭ್ಯವನ್ನು ನೀಡುವುದು, ಉಚಿತ ಊಟ, ವಸತಿ, ಬಟ್ಟೆ, ಪುಸ್ತಕ, ಉಚಿತ ಶಿಕ್ಷಣ ನೀಡುವುದರ ಜೊತೆಗೆ ಸಮಾಜದಲ್ಲಿ ಸಮಾನ ಸ್ಥಾನಮಾನಗಳನ್ನು ನೀಡಬೇಕೆನ್ನುವುದನ್ನು ರಾಷ್ಟ್ರೀಯ ಶಿಕ್ಷಣ ನೀತಿ ಹೇಳುತ್ತೆ. ಅದೇ ರೀತಿ ಪರಿಶಿಷ್ಟ ವರ್ಗದವರಿಗೂ ಸಹಿತ ಶಿಕ್ಷಣ ಅಂತ ಹೇಳ್ತೀವಿ ನಾವು. ದ ಎಜುಕೇಷನ್ ಆಫ್ ಶೆಡ್ಯೂಲ್ಡ್ ಟ್ರೈಬ್. ಯಾವ ರೀತಿ ಪರಿಶಿಷ್ಟ ಜಾತಿಯವರ ಶಿಕ್ಷಣ ನೀತಿಯನ್ನು ರೂಪಿಸಲಾಯಿತು, ಅದೇ ರೀತಿ ಇಲ್ಲೂ ಸಮಾನತೆಯ ದೃಷ್ಟಿಯಿಂದ ಎಲ್ಲರಿಗೂ ಏನು ಮಾಡ್ತೈತಿ, ಎಲ್ಲ ಅಂದರೆ ಗುಡ್ಡಗಾಡು ಪ್ರದೇಶದಲ್ಲಿ ಶಿಕ್ಷಣ ವೃತ್ತಿ ಕೈಗೊಳ್ಳಲು ಸೂಕ್ತ ತರಬೇತಿಯನ್ನು ನೀಡುವುದು, ಆಶ್ರಯ ಶಾಲೆಗಳನ್ನು ಸ್ಥಾಪಿಸುವುದು, ಪ್ರಾಥಮಿಕ ಶಿಕ್ಷಣ ವಂಚಿತ ಆದವರಿಗೆ ಉಚಿತ ಶಿಕ್ಷಣ ವ್ಯವಸ್ಥೆಯನ್ನು ನೀಡುವುದು, ಈ ರೀತಿ ಪರಿಶಿಷ್ಟ ಪಂಗಡದವರಿಗೂ ಸಹಿತ ಶಿಕ್ಷಣ ವ್ಯವಸ್ಥೆಯನ್ನು ನೀಡೋದಾಗಿರ್ತೈತಿ. ಇಷ್ಟೇ ಅಲ್ಲದೇ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳು ಅಥವಾ ಪ್ರದೇಶದಲ್ಲಿದ್ದವರಿಗೂ ಸಹಿತ ಶಿಕ್ಷಣವನ್ನು ನೀಡುವುದು. ಯಾರ್ಯಾರು? ಅಲ್ಪಸಂಖ್ಯಾತರಿಗಾಗಿರ್ಬೋದು, ಅಂಗವಿಕಲತರಿಗೆ, ವಯಸ್ಕರಿಗೆ ಶಿಕ್ಷಣ ಆಗಿರ್ಬೋದು. ಇವರೆಲ್ಲರಿಗೂ ಸಹಿತ ಉನ್ನತವಾದ ಶಿಕ್ಷಣವನ್ನು ಮತ್ತು ಶಿಕ್ಷಣದಲ್ಲಿ ಸಮಾನತೆ ತರುವ ಸಲುವಾಗಿ, ಶಿಕ್ಷಣದಲ್ಲಿ ಸಾಮಾಜಿಕ ಅನ್ಯಾಯವನ್ನು ಹೋಗಲಾಡಿಸುವ ಸಲುವಾಗಿ 1986 ರಾಷ್ಟ್ರೀಯ ಶಿಕ್ಷಣ ಏನು ಮಾಡುತ್ತೆ ಅಂದರೆ ಜಾರಿಗೆ ತರಲಾಯಿತು ಅನ್ನೋದನ್ನು ನೋಡ್ತೀವಿ. 1986 ರಾಷ್ಟ್ರೀಯ ಶಿಕ್ಷಣ ನೀತಿಯ ಪ್ರಮುಖ ಕೆಲವು ಉತ್ತಮ ನೀತಿಗಳು ಯಾವುದಂದ್ರೆ, ಸರ್ವರಿಗಾಗಿ ಉನ್ನತಿ ಅಥವಾ ಸರ್ವಾಂಗೀಣ ಉನ್ನತಿಗಾಗಿ ಶಿಕ್ಷಣ ಅಥವಾ ಪರಿಪೂರ್ಣ ಸಮಾನತೆಗಾಗಿ ಶಿಕ್ಷಣ ಎಂಬ ತತ್ವವನ್ನು ಒಳಗೊಂಡಿತ್ತು ಅನ್ನೋದನ್ನು. ಎರಡನೇದಾಗಿ ಶಿಕ್ಷಣದ ಅಭಿವೃದ್ಧಿ ಮತ್ತು ರಾಷ್ಟ್ರೀಯ ಏಕೈತೆ ಭಾವೈಕ್ಯತೆಯನ್ನು ಸಾಧಿಸುವುದಕ್ಕಾಗಿ ಸಾರ್ವತ್ರೀಕರಣ ಕೈಗೊಳ್ಳುವುದು. ಮೂರನೇದಾಗಿ ಬದಲಾವಣೆಯಾಗುತ್ತಿರುವ ಸಮಾಜಕ್ಕೆ ಹೊಂದಿಕೊಳ್ಳುವಂತೆ ಮಾಡುವುದು. ನೀತಿ ಯಾವ ರೀತಿ ಇತ್ತು? ನಾಲ್ಕನೇದಾಗಿ ನೋಡೋದಾದ್ರೆ ಶಿಕ್ಷಣ ನೀತಿ 10+2+3 ಪದ್ಧತಿಯ ಲಕ್ಷಣಗಳನ್ನು ಇಡೀ ದೇಶ ಒಪ್ಪಿಕೊಳ್ಳುವಂತೆ. ಅಷ್ಟೇ ಅಲ್ಲದೇ ನವೋದಯ ಶಾಲೆಗಳ ಮುಖಾಂತರ ಉತ್ತಮ ಶಿಕ್ಷಣ, ಪ್ರತಿಭಾವಂತ ಮಕ್ಕಳಿಗೆ ಸಮಾನತೆ ಮತ್ತು ಏಕತ್ವ ತತ್ವವನ್ನು ತರುವುದಾಗಿತ್ತು. ಶಿಕ್ಷಣ ವೃತ್ತೀಕರಣದಲ್ಲಿ ಪದವಿಯನ್ನು ಅಥವಾ ಪದವಿಗಳನ್ನು ಉದ್ಯೋಗಗಳಿಂದ ಪ್ರತ್ಯೇಕಿಸುವುದಾಗಿತ್ತು. ವಿದ್ಯಾರ್ಥಿಗಳ ಸ್ವಾವಲಂಬನೆಯಲ್ಲಿ ಬೀರುವುದಾಗಿತ್ತು. ಹಲವಾರು ಅಂಶಗಳನ್ನು ನಾವು ನೋಡ್ತೀವಿ. ಅಷ್ಟೇ ಅಲ್ಲದೇ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಕೆಲವು ಇತಿಮಿತಿಗಳನ್ನು ಸಹಿತ ನಾವು ನೋಡ್ತೀವಿ. ಹೌದ್ರಿ, ಎಲ್ಲವೂ ಒಳ್ಳೆ ಇದ್ದರೆ ಅದು ಸರಿ ಅನ್ಸಂಗಿಲ್ಲ. ಅದರ ಜೋಡಿ ಕೆಲವು ಇತಿಮಿತಿಗಳನ್ನು ಸಹಿತ ನಾವು ಕಾಣಬೇಕಾಗತ್ತೆ. ಹಣಕಾಸಿನ ದೃಷ್ಟಿಯಿಂದ ಇದು ಅತ್ಯಂತ ಭಾರವಾಗಿತ್ತು. ಸಾವಿರಾರು ಸಮಸ್ಯೆಗಳನ್ನು ಎದುರಿಸುತ್ತಿರುವ ಭಾರತಕ್ಕೆ ಇದು ಹೊರೆಯಾಯಿತು ಅಂದರೂ ತಪ್ಪಾಗಿಲ್ಲ. ಅಷ್ಟೇ ಅಲ್ಲದೇ ನವೋದಯ ಶಾಲೆಗಳ ಸ್ಥಾಪನೆ ಮತ್ತು ಶಾಲೆಗಳ ಬಗ್ಗೆ ತಾತ್ಸಾರ ಮನೋಭಾವ ತಳೆಯುವಂತೆ ಇದು ಮಾಡಿತು ಅನ್ನೋದನ್ನು ಹೇಳ್ತೀವಿ. ಶಿಕ್ಷಕರ ಕಲ್ಯಾಣ ಕಾರ್ಯಕ್ರಮಗಳ ಬಗ್ಗೆ ಸಮರ್ಪಕವಾಗಿ ಪ್ರಸ್ತಾಪಿಸಲಿಲ್ಲ ಅನ್ನೋದನ್ನು ಹೇಳ್ತೈತಿ. ಭಾರತೀಯ ಶಿಕ್ಷಣ ಪದ್ಧತಿಗೆ ಕಂಪ್ಯೂಟರ್ ಶಿಕ್ಷಣ ಹೊಸದಾಗಿರೋದ್ರಿಂದ ಅಷ್ಟೊಂದು ಇದು ಪರಿಣಾಮಕಾರಿಯಾಗಿ ಬೀರಲಿಲ್ಲ ಅನ್ನೋದನ್ನು ಕೆಲವರು ಹೇಳ್ತಾರೆ. ಇನ್ನೂ ಕೆಲವರು ಏನು ಹೇಳ್ತಾರೆ, ಆಧುನಿಕತೆಯೇ ಹೊಂದಿದೆ, ಆದರೆ ಸರಿಯಾದ ತರಬೇತಿ ಹೊಂದಿದ ಶಿಕ್ಷಕರು ಒಳಗೊಂಡಿರುವ ಕೊರತೆ ಇದರಲ್ಲಿ ಕಂಡುಬರುತ್ತೆ ಅನ್ನೋದನ್ನು ಕೆಲವರು ಹೇಳ್ತಾರೆ. ಅದು ಏನೇ ಇದ್ದರೂ ಸಹಿತ 1986 ರಾಷ್ಟ್ರೀಯ ಶಿಕ್ಷಣ ನೀತಿ ಸಮಾಜದ ಪ್ರತಿಯೊಂದು ವರ್ಗದವರನ್ನು ಒಳಗೊಂಡಂತೆ ಸಮಗ್ರವಾಗಿ ದೇಶದಲ್ಲಿ ಅಮೂಲಾಗ್ರವಾದ ಶೈಕ್ಷಣಿಕ ಬದಲಾವಣೆಗಳನ್ನು ಮಾಡುವಲ್ಲಿ ಇದು ಪ್ರಮುಖವಾದ ಪಾತ್ರವನ್ನು ವಹಿಸಿತು ಅಂದರೂ ಅದು ತಪ್ಪಾಗಲಿಲ್ಲ. ಹೀಗಾಗಿ 1986 ಮೇ ತಿಂಗಳಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಸಂಸತ್ತಿನಲ್ಲಿ ಜಾರಿಗೊಳಿಸಿದರೂ ಸಹಿತ ಅದನ್ನು 4 ಹಂತಗಳಲ್ಲಿ ಕಾರ್ಯಾಚರಣೆ ನಡೆಸಲಾಯಿತು ಅನ್ನೋದನ್ನು ನೋಡ್ತೀವಿ. ಈ 4 ಹಂತದ ಕಾರ್ಯಾಚರಣೆಗಳು ಈಗ ಆಲ್ರೆಡಿ ಹೇಳಿರುವಂತೆ ಇವೆಲ್ಲವೂ ಅದು ಒಳಗೊಂಡಿತ್ತು ಅನ್ನೋದನ್ನು ನೋಡ್ತೇವೆ. ಥ್ಯಾಂಕ್ ಯು.